ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಧರ್ಮಸ್ಥಳದ ಬಗ್ಗೆ ಸ್ಫೋಟಕ ಸುದ್ದಿಗಳು ಬರ್ತಾ ಇದ್ದಾವೆ. ಅತ್ಯಂತ ನೋವಿನ ಸಂಗತಿ. ಯಾವ SIT ಮೇಲೆ ವಿಶ್ವಾಸ ಇಟ್ಟ ಜನ ಒಂದು ಒಳ್ಳೆಯ ರಿಸಲ್ಟ, ಇದರಿಂದಿದ್ದಂಥ ಕೊಲೆಗಡಕರು, ಅತ್ಯಾಚಾರಿಗಳು, ಲಫಂಗರು ಯಾರಿದ್ದಾರೆ ಅವ್ರು ಹೊರಗೆ ಹಾಕಬೇಕು. ಅನ್ಯಾಯ ಕೋರನ್ನು ಅವ್ರು ನೋಡಬೇಕು. ಜನ ಕಾಯ್ತಾ ಇದ್ದಾರೋ ಮೋಸ್ಟ್ಲಿ ಅವರು ಸಿಗೋ ಹಂಗೆ ಕಾಣೋದಿಲ್ಲ ಅನ್ನಿಸ್ತದ. ಯಾಕಂದರೆ ಅವರ SIT ಪೂರ್ತಿ ಎಲ್ಲೂ ಒಂದಿಬ್ಬರನ್ನು ಬಿಟ್ಟರೆ ಮೊಹಂತಿ ಅನ್ನುವಂಥ ಪ್ರಣವ್ ಮೊಹಂತಿ ಇನ್ನೊಂದಿಬ್ಬರು ಮೂರು ಮಂದಿ ಇರ್ಬೋದೇನೋ ಬಿಟ್ಟು ಉಳಿದವ್ರ ಮೇಲೆಲ್ಲ ಪ್ರಭಾವ ಬೀರಿದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ನಮ್ಮ ಸ್ಪೀಡ್ ಡಿಜಿಟಲ್ ಮೀಡಿಯಾದ ಶಶಿಧರ್ ಭಟ್ರ ಮೂಲಕ, ಹಿರಿಯ ಪತ್ರಕರ್ತರು ಶಶಿಧರ್ ಭಟ್ರು, ಅವ್ರಿಗೆ ಬಂದಂಥ ಮಾಹಿತಿ ಈಗ ಸ್ಫೋಟ ಆಗ್ಯದ. ನಾವು ಇಲ್ಲಿವರೆಗೆ ಅದನ್ನು ಗೆಸ್ ಮಾಡ್ತಾ ಇದ್ದೀವಿ, ಒಂದಿಷ್ಟೇನೋ ಏನಪ್ಪ ಸಂಶಯದಿಂದ ನೋಡ್ತಾ ಇದ್ದೀವಿ. ಯಾಕಪ್ಪ ಹೇಗಾಗಿ ಬದಲಾದ ಚಿನ್ನಯ್ಯ ಅಷ್ಟು ಪ್ರಬಲವಾಗಿ ತನ್ನ ವಾದವನ್ನು ಮಾಡ್ತಾ ಹೆಗ್ಗಡೆ ಅವರೇ ಅಂತ ಹೇಳ್ತಾ ಇದ್ದ ಅಂತ ಹೇಗಾಗಿ ಯಾಕೆ ಚೇಂಜ್ ಆದ ಅಂತ ನಾವು ಗಮನಿಸಿದಾಗ ಪಾಪ ಅವ್ರ ದೈಹಿಕ ಹಲ್ಲೆ ಆಗಿದೆ ಅನ್ನೋಂಥ ವಾರ್ತೆಗಳು ಬರ್ತಾ ಇದ್ದಾವೆ. ಬೆದರಿಸಿದ್ದಾರೆ, ದೈಹಿಕ ಹಲ್ಲೆ ಮಾಡಿದ್ದಾರೆ ಅಂತೇಳಿ ತಮ್ಮ ವರದಿಯಲ್ಲಿ ನಮ್ಮ ಶಶಿಧರ್ ಭಟ್ ಅವರು ಇನ್ನುಳಿದ ಕೆಲವು ಮೀಡಿಯಾಗಳಲ್ಲಿ ಬರ್ತಾ ಇದೆ. ಹೀಗಾಗಿ ಅವ್ರು ಬದಲಾದರು ಅನ್ನುವಂಥ ಮಾತು. ಜೊತೆಗೆ ಹೆಂಡರ ಮೇಲೆ ಪ್ರಭಾವ ಮಾಡಿದ್ದವರಿಬ್ಬರು ಹೆಂಡರ ಮೇಲೆ, ಅವನ ಚೆನ್ನಯ್ಯನ ಹೆಂಡರ ಮೇಲೆ. ಅದಕ್ಕಾಗಿನ ಈ ಒಂದು ಕಂಪ್ಲೇಂಟ್ ಕೊಡೋ ಮುಂದೆ ಚಿನ್ನಯ್ಯ ಮುಸುಕುದಾರಿಯಾಗಿ ಬಂದಿದ್ದ. ನನ್ನ ಮೇಲೆ ಪ್ರೆಷರ್ ಮಾಡಿ ನನ್ನನ್ನು ಬೈಂಡ್ ಮಾಡ್ತಾರೆ ಅಂತೇಳಿ. ಅದರ ದುರಂತ ಕೊನೆಗೆ ವಧ ಆಯಿತು. ಅಲ್ಲೇ ಈಗಾಗಲೇ ಗೊತ್ತದ ನಿಮ್ಗೆ, ಅಲ್ಲಿದ್ದಂಥ ವೆಂಕಟಗೌಡನೋ ಯಾರೋ ವ್ಯಕ್ತಿ ಒಬ್ಬ CPI ಇದ್ದಂಥ ವ್ಯಕ್ತಿ ಯಾಕೆ ಬೆದರಿಸ್ತಾ ಇದ್ದ, ಇನ್ನೂ ಕೆಲವೊಂದು ಯಾವ ರೀತಿ ಬೆದರಿಸ್ತಾ ಇದ್ದರು ಅನ್ನೋದು ನಾವು ಈಗಾಗಲೇ ಹೇಳಿದ್ದೀವಿ. ಹೀಗಾಗಿ SIT ಟೀಮ್ ಏನದಲ್ಲ ಅದು ಏನು ನಾವು ದೊಡ್ಡವ್ರು ಅಂತಿರೋ, ಯಜಮಾನರು ಅಂತಿರೋ, ಮತ್ತೆ ಅಂತಿರೋ ಅವ್ರ ಪ್ರಭಾವಕ್ಕೆ ಒಳಗಾಗಿದೆ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಎಲ್ಲೋ ಒಂದಿಬ್ಬರು ಮೂರು ಜನರು ಬಿಟ್ಟರೆ ಎಲ್ಲ ಪ್ರಭಾವಕ್ಕೆ ಒಳಗಾಗ್ಯದ. ಹೀಗಾಗಿ ಅದು ತನ್ನ ದಿಶಾಬೋಲಾಗೆ ಚಿನ್ನಯ್ಯ ಉಲ್ಟಾ ಹೊಡೆದ. ಮುಸುಕುದಾರ ಇದ್ದಾಗ ಏನು ಹೇಳಿದ್ದ ಅದಕ್ಕೆಲ್ಲ ವಿರುದ್ಧ ಹೇಳಿದ. ಇದಕ್ಕೆಲ್ಲ ಕಾರ್ಯಕರ್ತರು ಅಂತೇಳಿ ಯಾರು ದೂರದಾರಿದ್ದರು, ಯಾರು ಸಾಕ್ಷ್ಯದಾರಿದ್ದರು ಅವ್ರ ವಿರುದ್ಧ ಹೇಳಿಬಿಟ್ಟ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಹೊರಟದ. ಹೀಗಾಗಿ ಹೋರಾಟಗಾರರು, ದೂರುಗಾರರು ಏನು ಮಾಡಬೇಕು ಅಂತ ಈಗ ನಿಮ್ಗೆ ಹೇಳಿದ್ದೆ ನಾನು. SIT ಜಲ್ದಿ ಮುಗಿಸ್ಬೇಕು ಅಂತೇಳಿ ಒಂದಿಷ್ಟು ದಿನಗಳನ್ನ ಕಂಡೀಷನ್ ಹಾಕಿ ನಮ್ಮ ಗೃಹ ಮಿನಿಸ್ಟರ್ ನಿಮಗೆ ಗೊತ್ತದ ನಮ್ಮ ಪರಮೇಶ್ವರಪ್ಪನವರು ಇಲ್ಲ ಜಲ್ದಿ ಪರಮೇಶ್ವರಯ್ಯನವರು ಜಲ್ದಿ ಮುಗಿಸ್ಬೇಕು ಅಂತಂದ್ರೆ ಯಾಕೆ ಅಂತ ಪ್ರಶ್ನೆಗೆ ಅದಕ್ಕೆ ಉತ್ತರ ಈಗ ಸಿಗ್ಲಿಕ್ಕತ್ತದ್ರಿ. ಅದೇ ಕಾಲಕ್ಕೆ ನಮ್ಮ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ, ಹೆಗ್ಗಡೆ ಅವರು ವಿರೋಧವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವಿರೋಧ ನಡೆದ ಅಂತ ಹೇಳಿದರು. ಇವೆಲ್ಲ ಯಾಕಪ್ಪ ಇವರು ಇನ್ನೂ ತನಿಖೆ ಆಗಲಾರದನ್ನು ಮೊದಲೇ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಅವರಿನ ದೂರದಾರರು, ಹೋರಾಟಗಾರರು ನೇರವಾಗಿ ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಎವಿಡೆನ್ಸು ಕೊಡ್ತಾ ಇದ್ದಾರೆ. ಆದರೆ ಅದಕ್ಕೆ ತನಿಖೆಗೆ ಉತ್ತರ ಬೇಕಾದ್ರೆ ತನಿಖೆ ಪ್ರಾಂಜಲವಾಗಿ ಒಂದು ಏನಪ್ಪ ಅಂತಂದ್ರೆ ಅತ್ಯಂತ ನ್ಯಾಯಯುತವಾಗಿ ನಡೀಬೇಕಾಗಿತ್ತು. ಅದು ನಡೀತಾ ಇಲ್ಲ ಅನ್ನೋದು ಇವರ ವರದಿಯಿಂದ, ನಮ್ಮ ಶಶಿಧರ್ ಭಟ್ ಅವರ ವರದಿಯಿಂದ ಸ್ಪಷ್ಟ ಆಗ್ತಾ ಇದೆ. ಯಾರು ಮಾಡಿದ್ರು ಅಧಿಕಾರಿಗಳು, 3 ಜನ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ಮಾತು. ಆ 3 ಜನ ಕುಡ್ಕೊಂಡು ಇನ್ನೊಬ್ಬ ದೂರದಾರರ ಮೇಲೆ ಇದು ಚಿನ್ನಯ್ಯನಿಂದ ಬಡಿಸಿದಾರ, ಅವಾಗ ತ್ರಾಸು ಕೊಟ್ಟಿದ್ದಾರೆ ಅಂತೇಳಿ ಚಿನ್ನಯ್ಯಗೂ ಸಾಕಷ್ಟು ಹೊಡೆತ ಕೊಟ್ಟಿದ್ದಾರೆ ಅನ್ನುವಂಥ ವರದಿಗಳನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಹೆದರಿಸಿ ಮತ್ತೇನೋ ಮಾಡಿ ಈ ಕೇಸನ್ನು ಮುಚ್ಚಾಕೋ ಪ್ರಯತ್ನ SIT ಸ್ವತಃ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಈ ದಿಸೆಯಲ್ಲಿ ಏನೋ ಪ್ರೆಷರ್ ಮಾಡಲಿಕ್ಕೆ ಮೊಹಂತಿ ಅವ್ರ ಮೇಲೆ ಬಂದರು. ನಮ್ಮ DK ಶಿವಕುಮಾರನು ವಾರ್ತೆಗಳು ಇದ್ದಾವೆ. ಅವು ತಮ್ಮ ಬೇಕಾದಾಗ ಅದು ಬರೆಸಬೇಕು ವರದಿ ಅನ್ನೋದ್ರಾಗ ಸ್ವತಃ ಅವರು ಕೇಳಿದರು, ಇದನ್ನು ರಿಟರ್ನ್ದಾಗ ಕೊಡ್ರಿ ನನಗಂತೇಳಿ ಅಂತ ಹೇಳ್ತಾ ಇದ್ದಾರೆ ಶಶಿಧರ್ ಭಟ್ ಅವರು, ಇನ್ನುಳಿದವರು. ಇದರಿಂದಾಗಿ ಏನಾಗ್ತದಪ್ಪ ಅಂತಂದ್ರೆ ಇದು ತನಿಖೆ ಸರಿಯಾಗಿ ಇಲ್ಲ ಅಂತೆ. ಅದೇ ಕಾಲಕ್ಕೆ ನಾವು ಬೇಕಾದ್ರೆ ಅಂಜನ ಮೀಡಿಯಾ ಅಂತ ಕರಿತೀವಿ ಅಥವಾ ಗೋಧಿ ಮೀಡಿಯಾ ಅಂತ ಕರಿತೀವಿ. ಇವರು ತಮ್ಮ ಅನುಕೂಲಕ್ಕಾಗಿ ಕೇವಲ ಆ ಉಲ್ಟಾ ಹೊಡೆದ ಮಾತುಗಳನ್ನು ಮಾತ್ರ ದೊಡ್ಡ ಪಬ್ಲಿಷ್ ಮಾಡಿ ಈ ಖಾವಂದರನ್ನು ಅಥವಾ ಹಿರಿಯರನ್ನು, ಯಜಮಾನರನ್ನು ಉಳಿಸೋ ಪ್ರಯತ್ನ ಮಾಡ್ತಾ ಇರೋದು ಒಂದು ಮೀಡಿಯಾ ಜೋರ್ದಾರಾಗಿ ನಡೆದದ. ಬಟ್ ಆದರೆ ಈ ನಮ್ಮ ಕಠೋರ ಹೋರಾಟ ಮಾಡ್ತಿರುವಂಥ ಒಂದು 4-5 ಜನ ಇರ್ಬೋದು, ಅವ್ರ ಜೊತೆಗಾರ ಇರ್ಬೋದು, ಅವ್ರಿಗೆ ಮತ್ತೆ ತೊಂದರೆ ಕೊಡುವಂಥದ್ದೆಲ್ಲ ಪ್ರಯತ್ನ ಮಾಡಿ ಅವ್ರು ಹಿಂದೆ ತಕ್ಕೊಳ್ಬೇಕಪ್ಪ ಕೇಸ್ ಅನ್ನೋಂಥ ಪ್ರೆಷರು ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಅವರು ಇವತ್ತು ಪರಮೇಶ್ವರಪ್ಪನವ್ರು ಭೇಟಿ ಆಗಬೇಕಾಗಿತ್ತು, ಅಲ್ಲಿ ಹೋಗಿಲ್ಲ. ಯಾಕಂದರೆ ಅವರು ನಮ್ಮ ಪರವಾಗಿ ವಿಚಾರ ಮಾಡಲಿಕ್ಕಿಲ್ಲ ಅನ್ನೋಂಥ ಭಯನೂ ಅವ್ರಿಗೆ ಕಾಣಲಿಕ್ಕೆ ದೂರದಾರಲ್ಲ.
ಮುಂದೆ ಡಿ ಕೆ ಶಿವಕುಮಾರ್ ಬಗ್ಗೆ ಕೇಳೋ ಪ್ರಶ್ನೆ ಇಲ್ಲ. ನೀನೇನು ಕೇಳಿದ್ರು ಸಿದ್ದರಾಮಯ್ಯರನ್ನ ಕೇಳಬೇಕು, ಸಿದ್ದರಾಮಯ್ಯರಿಗೇನೋ ತಮ್ಮ ಕೆಲಸದಲ್ಲಿದ್ದಾರೆ, ತೊಂದರೆಗಳಿದ್ದಾರೆ ಅನ್ನೋಂಥ ಮಾತುಗಳು ಬಂದ ಕಾರಣಕ್ಕಾಗಿ ಇನ್ನು ನೇರವಾಗಿ ಏನೋ ವಕೀಲರ ಜೊತೆ ಭೇಟಿಯಾಗಿದ್ದಾರೆ. ಬೆಂಗಳೂರಲ್ಲಿ ದೊಡ್ಡ ವಕೀಲರು, ಹಿರಿಯ ವಕೀಲರ ಜೊತೆಗೆ ಅವ್ರ ಜೊತೆ ಮಾತಾಡಿದ್ದಾರೆ. ಈ ದೂರುದಾರರು, ಸಾಕ್ಷಿದಾರರು ಮಾತಾಡಿ ಇದನ್ನ ಯಾಕೆ ಕೋರ್ಟ್ ಮ್ಯಾಟ್ರ್ ಮಾಡಬೇಕು, ಹೆಂಗೆ ಹೋಗ್ಬೇಕು, ಇದನ್ನು ಎನ್ಕ್ವೈರಿ ಏನು ಮಾಡಬೇಕು ಅನ್ನುವಂಥ ಅದರಾಗ 3 ಜನ ಅಧಿಕಾರಿಗಳ ಮೇಲೆ ಈ ಕೇಸ್ ಹಾಕುವಂಥ ಪ್ರಯತ್ನವೂ ನಡೆಸಿದಾರೆ. ಸುದ್ದಿಗಳು ಬರ್ತಾ ಇದ್ದಾವೆ. ಯಾವ ರೀತಿ ಅವ್ರು ಹಿಡಿಬೇಕು ಅಂತ. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಾಯ್ತಂದ್ರೆ, ತನಿಖೆಗೆ ಒಪ್ಪಿಸ್ಬೇಕಾಯ್ತಪ್ಪ ಅಂತಂದ್ರೆ ಸರ್ಕಾರದ ಒಪ್ಪಿಗೆ ಅಥವಾ ರಾಜ್ಯಪಾಲರ ಒಪ್ಪಿಗೆ ಪಡ್ಕೋಬೇಕಾಗ್ತದೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಎರಡೂ ಕಡೆ ಈಗಾಗಲೇ ಗೊತ್ತನ್ನು ನೋಡ್ತಾ ಬಂದಿದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೊಡ್ಡವರ ವಿರೋಧವಾಗಿ ಅಥವಾ ಯಜಮಾನರ ವಿರೋಧವಾಗಿ ಅಥವಾ ಹೆಗ್ಗಡವರ ವಿರೋಧವಾಗಿ ಒಂದು ಡಿಸಿಷನ್ ತೋಳಿಕ್ಕಿಲ್ಲ ಅನ್ನುವಂಥ ಮಾತದ. ಅದಕ್ಕಾಗಿ ಈಗಾಗಲೇ ಈಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದು, SIT ಸ್ಟಾರ್ಟ್ ಆಗಿದ್ದು ಕೋರ್ಟ್ ಮೂಲಕನ. ಆ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ಒಪ್ಪಿಕೊಂಡಿರಲಿಲ್ಲ, ಸ್ಟಾರ್ಟ್ ಮಾಡಲಿಲ್ಲ, ಏನು ಕೇಳಿದರು. ಯಾಕಂದ್ರೆ ಎಲ್ಲರ ತಲೆಯಲ್ಲೂ ಷಡ್ಯಂತ್ರ ಅಂತೇಳಿ ಅದನ್ನೇನೋ ಒಟ್ಟಿನಲ್ಲೇ ಮುಚ್ಚಾಕೋದ ಪ್ರಯತ್ನ ನಡೀತಾ ಇದ್ವು ಅನ್ನೋದು ಎಲ್ಲ ಈ ಒಂದು ದೂರುದಾರರ ಆರೋಪ ಆಗಿತ್ತು. ಅದು ಈಗ ಮತ್ತೆ SITನೂ ಸಹಿತ ತನ್ನ ಕಬ್ಜೆಗೆ, ತನ್ನ ಕಬಂಧ ಬಾವಿಗೆ ಈ ವ್ಯವಸ್ಥೆ ತೆಗೆದುಕೊಳ್ಳಿಕ್ಕೆ ಅನ್ನೋದು ಮತ್ತೆ ಸ್ಪಷ್ಟ ಆಗ್ತಾ ಮತ್ತೊಮ್ಮೆ ಕೋರ್ಟ್ ಮ್ಯಾಟ್ರನ್ನ ಇದನ್ನು ಮಾಡಬೇಕು, ಕೋರ್ಟ್ ನ್ಯಾಯಗಳೇ ಕೊಡಬಹುದು ಉತ್ತರ ಅಥವಾ ಹುಡುಕ್ಬೋದು ಅಂತ ಅವ್ರ ತಲೆಯಲ್ಲಿ ಬಂದದು. ಅದರ ನ್ಯಾಯಾಲಯದಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೆ, ಈಗಾಗಲೇ ಎನ್ಕ್ವೈರಿ ಸ್ಟಾರ್ಟ್ ಆಗಿದ್ದು ಮುಸುಕುದಾರಿದು ನ್ಯಾಯಾಲಯದ ಮೂಲಕ ಅನ್ನೋದು ಗೊತ್ತದ. ಅದನ್ನು ಯಾವ ರೀತಿ ಪಡ್ಕೋಬೋದು. ಒಟ್ಟಾರೆಯಾಗಿ ಈ ಕೇಸನ್ನು ಸಾಧ್ಯಷ್ಟು ಮಟ್ಟಿಗೆ ಮುಚ್ಚಿ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಈ ಗೋಧಿ ಮೀಡಿಯಾ ಅಂದರೆ ಅಥವಾ ಲಂಚೋ ಅಥವಾ ಏನಪ್ಪ ಎಂಜಲ್ ಮೀಡಿಯಾನೋ ಮಾಡ್ತಾಯಿದೆ ಅನ್ನೋದು ಸಂದರ್ಭದಲ್ಲೇ ಒಂದಿಷ್ಟು ಕೆಲವು ಜನ ಒಳ್ಳೆಯ ಜನರು ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲೂ SITಲೂ ಕೆಲವು ಜನ ಒಳ್ಳೆಯವರು ಇದ್ದಾರೆ, ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅವ್ರ ಶಕ್ತಿ ಸಾಲ್ತಾ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ SIT ಕೊಡುವ ರಿಪೋರ್ಟ್ ಏನಿದೆ ಅದು ಅತ್ಯಂತ ಸಮರ್ಪಕ ಸತ್ಯವಾದದಿರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಈಗಾಗಲೇ ಸ್ಪಷ್ಟ ಆಗ್ತದೆ. ಈ ನೆಲೆಯಲ್ಲಿ ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರಾಗಿರ್ಬೋದು, ನಮಗೆ 4 ಜನ ದೂರುದಾರರಾಗಿರ್ಬೋದು, ಜೊತೆಗೆ ಹೋರಾಟಗಾರರ ಆದಂತಹ ನಮ್ಮ ಸೋಮನಾಥ್ ನಾಯಕರವರಾಗಿರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಇವತ್ತು ಈಗಂತೂ ಇದು ಜನರ ಹೋರಾಟ ಆಗ್ತಾಯಿದೆ. ಯಾಕಂದರೆ ಯಾವ ಸರ್ಕಾರಗಳು ಇದರ ಎನ್ಕ್ವೈರಿ ಸರಿಯಾಗಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋ ಸ್ಥಿತಿಯಲ್ಲಿಲ್ಲ. ಇನ್ನು ಕೋರ್ಟ್ಗಳು ಎಂದು ಬರ್ಬೋದು, ನಿರ್ಧಾರ ಏನು ಎಂತು ಅಲ್ಲೂ ಸಹಿತ ಹಸ್ತಕ್ಷೇಪ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅವರ ಒಂದು ವಿದ್ಯಾಲಯದಲ್ಲಿ ಈ ದೊಡ್ಡವರ ವಿದ್ಯಾಲಯದ ಕಲಿತಂಥ ಅನೇಕ ವಕೀಲರು ಇವತ್ತಿದ್ದಾರೆ, ಏನೆಲ್ಲ ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ನ್ಯಾಯಾಧೀಶರು ಆದಂಥವ್ರು ಇದ್ದಾರೆ, ಎಷ್ಟರ ಮಟ್ಟಿಗೆ ಅವರು ವಿರೋಧ ಕೊಡಬಹುದು ನಿರ್ಧಾರ ಅಥವಾ ತಪ್ಪಿತಸ್ಥರು ಯಾವ ರೀತಿಯಾಗಿ ಹೇಳಬಹುದು ಅನ್ನೋಂಥ ಪ್ರಶ್ನೆಗಳು ಇವತ್ತು ಸಾಕಷ್ಟು ಕಾಣಲಿಕ್ಕಿದ್ದಾವೆ. ಒಟ್ಟಾರೆಯಾಗಿ ಈಗ ನಡೆದಂತಹ ಈ ಒಂದು ಘಟನಾವಳಿಗಳು, ಈ ಒಂದು ಸ್ಥಿತಿ ಇವತ್ತೇನು ಮಾಡಿದಪ್ಪ ಅಂತಂದ್ರೆ ಈ ಶಶಿಧರ್ ಭಟ್ ಅವರ ಸ್ಫೋಟಕ ಒಂದು ಏನು ವರದಿ ಬಂದದ, ಅದರಿಂದ ಮತ್ತಷ್ಟೆಲ್ಲ ಆಶ್ಚರ್ಯ ಆಗೋದು ಎಲ್ಲರಿಗೂ ಆಗ್ಯದ. ಮತ್ತು SITನೂ ಸತ್ಯ ಹೊರಗೆ ಆಗ್ತದೆ ಅನ್ನೋಂಥ ವಿಶ್ವಾಸ ಕಡಿಮೆ ಆಗಲಿಕ್ಕತ್ತದ. ಆದರೂ ಒಂದು ನ್ಯಾಯದ ಮೇಲೆ ವಿಶ್ವಾಸ ಇಟ್ಟಂತಹ ನಮ್ಮ ಈ ದೂರುದಾರರು ಅಥವಾ ಸಾಕ್ಷಿದಾರರು ಅದೇ ಕಾಲಕ್ಕೆ ಚೆನ್ನೈನನ್ನು ಬೆದರಿಸಿದ್ದು ಮಾಡಿದ್ದು, ಅವರಿಗೆ ದೌರ್ಜನ್ಯ ಎಸಗಿದ್ದು, ಇನ್ನುಳಿದ ನಮ್ಮಲ್ಲಿ ಈ ದೂರುದಾರರು ಒಬ್ಬರಿಗೆ ದೌರ್ಜನ್ಯ ಎಸಗಿದ್ದು ಅವೆಲ್ಲ ರಿಪೋರ್ಟ್ಗಳು ನೋಡಿದಾಗ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ನ್ಯಾಯಾಲಯ ಇವರಿಗೆ ಎನ್ಕ್ವೈರಿಗೆ ಮತ್ತೇನೋ ಮಾಡ್ಬೋದು. ಆ 3 ಅಧಿಕಾರಿಗಳಿಗೂ ಯಾರು ಇದ್ರ ಹಿಂದಿದ್ದಾರೆ ಆ ಅಧಿಕಾರಿಗಳು ಎನ್ಕ್ವೈರಿ ಆಗ್ಬೋದು ಇಲ್ಲವೋ ನೋಡೋಣ ಅಂತ ಹೇಳ್ತಾ ಇದು ಈ ಡೆವಲಪ್ಮೆಂಟ್ ಅದು. ಆದರೆ ಇದು ಒಳ್ಳೆಯ ಡೆವಲಪ್ಮೆಂಟ್ ಅಲ್ಲ. ಸರ್ಕಾರದಲ್ಲಿ ಅದರಲ್ಲೂ ಸಿದ್ದರಾಮಯ್ಯನವರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡ ಇದರ ತನಿಖೆ ನಡೆಸಬೇಕು. ಈಗಂತ ಇದರಲ್ಲಿ ಅವರು ಶಿಕ್ಷೆಗೆ ಅರ್ಹರಂತಲ್ಲ, ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಿಸ್ಬೇಕು. ಅವ್ರು ಯಾರು ಅಧಿಕಾರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ದೂರುದಾರರು ತನಿಖೆ ಮಾಡಿ ಸತ್ಯದ ಹೊರಗೆ ತರಬೇಕು. ಜೊತೆಗೆ ಇದು ಒಟ್ಟಾರೆ ಇದರಿಂದ ವ್ಯಕ್ತಿ ಅಥವಾ ನಾವೇನು ಇವತ್ತು ಶೋಷ ಪಡ್ತಾ ಇದ್ವಿ ಆ ವ್ಯಕ್ತಿ ಮೇಲೆ ತನಿಖೆ ಅಟ್ಲೀಸ್ಟ್ ಆಗಲಿ, ಸುಳ್ಳಾಗಲಿ ನಂತರ ತನಿಖೆ ಶುರುವಾಗಲಿ ಅಂತ ಹೇಳ್ತಾ ನಮಗನಿಸಿದ ಕೆಲವು ಮಾತಾಡಿದ್ವಿ. ಅದೇ ಕಾಲಕ್ಕೆ ಶಶಿಧರ್ ಭಟ್ ಅವರ ಒಂದು ಸ್ಫೋಟಕ ಒಂದು ಏನೋ ಅವರಲ್ಲಿ ಸಿಕ್ಕಂತಲ್ಲ ಸುದ್ದಿಗೆ ನಮ್ಮ ಬೆಂಬಲವಾದ ಮತ್ತು ಇವೆಲ್ಲ ಇವತ್ತಿನ ಆದಂಥ ಡೆವಲಪ್ಮೆಂಟ್ ನೋಡಿದಾಗ ಹೌದು ನಿಶ್ಚಿತವಾಗಿ ಇದು ಆ ಯಜಮಾನರ ಆ ದೊಡ್ಡವರ ಬುಡಕ್ಕೆ ಹೋಗುವಂಥದ್ದು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇನ್ನು ತನಿಖೆ ಮಾಡಬೇಕಾಗಿ ಸರ್ಕಾರ ಇಲ್ಲ ನ್ಯಾಯಾಂಗ ಏನು ಮಾಡ್ತಾರೆ ಅನ್ನೋಂತ ಹೇಳ್ತಾ ಒಟ್ಟು ಡೆವಲಪ್ಮೆಂಟ್ ಶಶಿಧರ್ ಭಟ್ ನಾವೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಒಳ್ಳೆಯ ಒಂದು ಸ್ಪೀಡ್ ನ್ಯೂಸ್ ಮೂಲಕ ತಮ್ಮ ಸುದ್ದಿಗಳಿದ್ರೆ ಕಣ್ಣಿಟ್ಟಿದ್ದಾರೆ ಏನು ಡೆವಲಪ್ ಆಗ್ತಾಯಿದೆ ಅನ್ನುವಂಥದ್ದು. ಕೆಲವೊಬ್ಬರು
ಜವಾಬ್ದಾರಿ ವಹಿಸಿಕೊಂಡು ಮಾಡುವಂಥದ್ದು, ಅದು ಪ್ರಾಮಾಣಿಕತೆ ಪರವಾಗಿ ಸತ್ಯದ ಪರವಾಗಿ ಹೋರಾಟ ಮಾಡುವಂಥದ್ದು ಒಬ್ಬ ಪತ್ರಕರ್ತರ ಧರ್ಮ. ಆ ಧರ್ಮ ಅವ್ರು ಮಾಡಿದರೆ ಆ ಧರ್ಮಕ್ಕೆ ನಮ್ಮ ಬೆಂಬಲ ನಮ್ಮ ವಾಹಿನಿ ಮೂಲಕ ಇದೆ ಅಂತ ಈ ಮೂಲಕ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. 16 ನ್ಯೂಸ್ ಅರ್ಥಾತ್ ಸೀತಾರಾಮದು ಸತ್ಯದ ಕೈಗಳಲ್ಲಿ ವಂದನೆಗಳು.